ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಕಮ್ಯುನಿಸ್ಟ್ ಸರ್ಕಾರ ಇದನ್ನು ಕೂಡ ಇದರಲ್ಲಿ ಬಹಳ ಮುತುವರ್ಜಿ ವಹಿಸ್ತಾ ಇದೆ. ಬಹಳ ಸೆನ್ಸಿಟಿವ್ ಇರುವಂತ ಇದು ವಿಚಾರ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು. ಕೇರಳ ಸರ್ಕಾರ ಯಾಕೆ ಬಂತು ಇದರಲ್ಲಿ? ಕೇರಳ ಸರ್ಕಾರ ಅಲ್ಲಿನ ದೇವಸ್ಥಾನಗಳನ್ನ ಯಾಕೆ ನಡೆಸ್ಕೊಂತ ಇದೆ? ಅಯ್ಯಪ್ಪ ವಿಚಾರವಾಗಿ ಏನೇನು ಗೊಂದಲಗಳು ಮಾಡಿ ಅಯ್ಯಪ್ಪ ದೇವಸ್ಥಾನಕ್ಕೆ ಏನೇನು ಅವಮಾನಗಳು ಮಾಡಿದ್ದಾರೆ ಅದೆಲ್ಲ ಜಗಜ್ಜಾಹಿರಾತ ಆಗ್ಬಿಟ್ಟಿದೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ. ಈ ವಿಚಾರವಾಗಿ ಅವ್ರು ಯಾಕೆ ಬಂದರು? ಏನೇ ಘಟನೆಗಳಾಗಿದ್ರು ಕೂಡ ಕಾನೂನು ಪ್ರಕಾರ ಯಾವುದೇ ಕೊಲೆ ಆಗಿದ್ರೆ ನಾರ್ಮಲಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಬಾಡಿ ಸಿಕ್ಕಿದ್ರು ಕೂಡ ನಾರ್ಮಲಿ ಪೊಲೀಸ್ ಹ್ಯಾಂಡ್ ಓವರ್ ತಗೊಂತಾರೆ. ಅದಾದ್ಮೇಲೆ ಪೊಲೀಸರ ಪ್ರಕ್ರಿಯೆ ಪ್ರಕಾರ ಅಲ್ಲಿ ಅದನ್ನ ಬರಿಯಲ್ ಮಾಡುವಂಥದ್ದು, ಸುಡುವಂಥದ್ದು, ಅದು ಪ್ರಕ್ರಿಯೆ. ಅದು ಇಲ್ಲಿ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಅಂತ ಹೇಳಿದ್ರೆ ಹಂಗಾರೆ ಸಾವಿರಾರು ಜನ ಬೇರೆ ಬೇರೆ ಇಡೀ ರಾಜ್ಯದಲ್ಲಿ ಕಂಪ್ಲೇಂಟ್ಗಳು ಕೊಟ್ಟಿರ್ಬೇಕಲ್ಲ. ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ರು, ಅಲ್ಲಿ ಕಾಣೆಯಾಗಿದ್ದಾರೆ ಅಂತೇಳಿ ಕೊಟ್ಟಿರುವಂತ ಪ್ರಕರಣಗಳು ಎಷ್ಟಿದೆ ಅದನ್ನ ಸರ್ಕಾರ ಹೇಳ್ಬೇಕಲ್ಲ. ಎಷ್ಟು ಪ್ರಕರಣ ಇದೆ? ಈಗ ಬಹಳಷ್ಟು ಗೊತ್ತಿರೋ ಪ್ರಕಾರ ಹಲವಾರು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋದಾಗ ಬಹಳಷ್ಟು ಜನ ಅನಾಹುತ ಆಗಿ ತೀರ್ಕೊಂಡಿರೋದು ಬಹಳ ಕೇಸ್ಗಳಿದೆ. ಲಕ್ಷಾಂತರ ಕೇಸ್ಗಳಿದೆ. ನದಿಗಳಲ್ಲಿ ಹೋಗಿ ಬಿದ್ದಿರೋವಂಥದ್ದು, ಸಮುದ್ರದಲ್ಲಿ ಬಿದ್ದಿರೋವಂಥದ್ದು, ಇದೆಲ್ಲನೂ ಕೂಡ ಇದ್ರೂ ಕೂಡ ಅಲ್ಲಿ ತನಿಖಾ ಒಂದು ಸಂಸ್ಥೆ ಇರ್ತದೆ, ಸ್ಟೇಷನ್, ಪೊಲೀಸ್ ಸ್ಟೇಷನ್. ಅದು ಇವೆಲ್ಲವನ್ನ ಗಮನಿಸಿ ಕ್ರಮ ತೆಗೆದುಕೊಳ್ತಾರೆ. ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಯಾರು ಅಚಾತುರ್ಯ ಮಾಡಲ್ಲ. ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು? ಅವ್ರಿಗೆ 20 ವರ್ಷ ಆದ್ಮೇಲೆ ಜ್ಞಾನೋದಯ ಆಯಿತು ಅಂತಲ್ಲ, ಅದು 20 ವರ್ಷ ಆದ್ಮೇಲೆ ಹೆಂಗೆ ಜ್ಞಾನೋದಯ ಆಯಿತು? 5 ವರ್ಷಕ್ಕೆ ಯಾಕಾಗ್ಲಿಲ್ಲ? 10 ವರ್ಷಕ್ಕೆ ಯಾಕಾಗ್ಲಿಲ್ಲ? 20 ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಗಿತ್ತು? ಅದರಿಂದ ನಾನು ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೇದಲ್ಲ. ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ತಪ್ಪು ಯಾರೇ ಮಾಡಿರಲಿ, ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ, ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಹೊರತು ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಗಂಡಿ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಆದರೆ ಇಡೀ ಸಂಸ್ಥೆಯನ್ನ ದೂಷಣೆ ಮಾಡಿ ಒಂದು ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ. ಮತ್ತೆ ಈ SIT ತನಿಖೆ ಏನ್ ಮಾಡ್ತಾ ಇದ್ದಾರೆ, ಅವರು ಪೂರ್ಣ ಮಟ್ಟದಲ್ಲಿ SITಯಲ್ಲಿ ಯಾರ ನಿಯೋಗ ಆಗಿದ್ದಾರೆ ಅಧಿಕಾರಿಗಳು ಪೂರ್ತಿ ಸಮಯ ಕೊಟ್ಟು ಅವ್ರಿಗೆ ಬೇರೆ ಚಾರ್ಜಸ್ ಕೊಡಬಾರ್ದು. ಅವ್ರಿಗೆ ಯಾವುದೇ ಚಾರ್ಜಸ್, ಅವ್ರಿಗೆ ಬೇರೆ ಅಡಿಷನಲ್ ಚಾರ್ಜಸ್ ಕೊಡಬಾರ್ದು. ಪೂರ್ಣ ಮಟ್ಟದಲ್ಲಿ ಫುಲ್ ಟೈಮ್ SITಯ ಪೊಲೀಸ್ ತಂಡ ಈ ತನಿಖೆಯನ್ನ ಮಾಡಬೇಕು, ಸಾಕ್ಷ್ಯಾಧಾರಗಳನ್ನ ಹುಡುಕ್ಬೇಕು, ತಪ್ಪಿತಸ್ಥರು ಯಾರಿದಾರೋ ಅವ್ರ ಮೇಲೆ ಕ್ರಮ ಆಗ್ಬೇಕು. ಈಗ ಆ ವ್ಯಕ್ತಿ ಯಾರು ಅಂತ ಗೊತ್ತಾದ ಮೇಲೆ ಅವರ ಚರಿತ್ರೆ, ಅವನ ಪೂರ್ವಾಪರ ಏನಿದೆ, ಅವನು ಈ ಒಂದು ಸ್ಥಳವನ್ನ ಬಿಟ್ಟು ಯಾಕೆ ಓಡೋದ, ಇಲ್ಲಿ ಏನಾಗಿತ್ತು, ಅವನಿಗೆ ಪ್ರಾಬ್ಲಮ್ ಏನಾಗಿತ್ತು, ಆ ವ್ಯಕ್ತಿ ಯಾರು ಅಂತ ಗೊತ್ತಾದ್ರೆ ಅದರ ಇತಿಹಾಸ ಪರಂಪರೆ ಎಲ್ಲ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ. ಪೊಲೀಸ್ ಇಲಾಖೆಯಲ್ಲೂ ಇರುತ್ತೆ, ಮತ್ತೆ ಧರ್ಮಸ್ಥಳದಲ್ಲೂ ಇರುತ್ತೆ. ಅದರಿಂದ ಆ ವ್ಯಕ್ತಿ ಯಾರು ಅನ್ನೋದು ಹೊರ ಬರೋವರೆಗೂ ಕೂಡ ಇದೆಲ್ಲನೂ ಕೂಡ ಯಾರು ಇಂಥವರೇ ತಪ್ಪಿತಸ್ಥರು ಅಂತ ಹೇಳಿ ಸಂಸ್ಥೆ ಮೇಲೆ ಆಪಾದನೆ ಮಾಡಬಾರ್ದು. ನಂದು ನೇರವಾಗಿ ಸರ್ಕಾರಕ್ಕೆ ಹೇಳೋದು, ಸಂಸ್ಥೆ ಮೇಲೆ ಯಾವುದು ಮಾಡಬೇಡಿ. ಯಾವುದೋ ವ್ಯಕ್ತಿ ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಷ್ಟೇ, ವ್ಯಕ್ತಿ ವಿಚಾರ.